ಮೈಸೂರು ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷ ಸ್ಥಾನಕ್ಕೆ ಪಿಎಂ ಪ್ರಸನ್ನ ಅವರು ರಾಜೀನಾಮೆಯನ್ನ ನೀಡಿದ್ದಾರೆ. ಸಚಿವ ಕೆ ವೆಂಕಟೇಶ್ ಕಿರುಕುಳದಿಂದ ರಾಜೀನಾಮೆಯನ್ನ ನೀಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ರಾಜೀನಾಮೆ ನೀಡಿದ ಬಳಿಕ ಪಿಎಂ ಪ್ರಸನ್ನ ಹೇಳಿಕೆಯನ್ನ ನೀಡಿದ್ದಾರೆ. ಸಚಿವರು ರಾಜಕೀಯ ಕಾರಣಕ್ಕೆ ಕಿರುಕುಳವನ್ನ ಕೊಡ್ತಾ ಇದ್ದಾರೆ. ವಾಸ ದೃಢೀಕರಣ ಪತ್ರದ ವಿಚಾರದಲ್ಲಿ ಪದೇ ಪದೇ ನೋಟಿಸ್ ನೀಡಲಾಗಿದೆ. ನನಗೆ ಪದೇ ಪದೇ ನೋಟಿಸ್ ಕೊಟ್ಟು ಕಿರುಕುಳವನ್ನ ನೀಡ್ತಿದ್ದಾರೆ ಅಂತ ಪಿಎಂ ಪ್ರಸನ್ನ ಅವರು ರಾಜೀನಾಮೆ ನೀಡಿದ ಬಳಿಕ ಹೇಳಿಕೆಯನ್ನ ನೀಡಿದ್ದಾರೆ. ಸಚಿವ ಕೆ ವೆಂಕಟೇಶ್ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ. ವಾಸ ದೃಢೀಕರಣ ಪತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ನೋಟಿಸ್ ನೀಡಿ ಕಿರುಕುಳವನ್ನ ನೀಡುತ್ತಿದ್ದಾರೆ ಅಂತ ಪಿಎಂ ಪ್ರಸನ್ನ ಅವರು ಹೇಳಿದ್ದಾರೆ. ಇವರಿಗೆ ಎದುರುಕೊಳ್ಳೋ ಪ್ರಶ್ನೆನೇ ಇಲ್ಲ. ನಾನು ಬದುಕಿರೋವರೆಗೂ ಅವ್ರ ವಿರುದ್ಧವಾಗಿ ನ್ಯಾಯಯುತವಾಗಿ ಹೋರಾಟ ಇದ್ದೇ ಇರ್ತದೆ. ಆದರೆ ಸಂಸ್ಥೆ ಹಾಳಬಾರ್ದು ಅನ್ನೋ ಹಿತದೃಷ್ಟಿಯಿಂದ ರಾಜೀನಾಮೆ ಕೊಟ್ಟಿದ್ದೀನಿ ಅಷ್ಟೇ ಹೊರತು ಇನ್ನು ಯಾವುದೇ ದೃಷ್ಟಿಯಿಂದ ಎದುರುಕೊಂಡು ರಾಜೀನಾಮೆ ಕೊಡೋಂಥ ಪ್ರಶ್ನೆನೇ ಇಲ್ಲ. ಎಲ್ಲಿ ಅವರ ಮಗನಿಗೆ ನಾನು ಎದುರಾಳಿ ಆಗ್ತೀನಿ ಅನ್ನೋದವ್ರಿಗೆ ಭಾಳಷ್ಟು ಪೂರ್ವಾಗ್ರಹ ಕಾಡ್ತಾ ಇದೆ. ಅವ್ರಿಗೆ ಇವತ್ತು ಇಡೀ ತಾಲೂಕಿನಲ್ಲಿ ಒಂದು ಸಣ್ಣ ಮಗುನು ಸುತ್ತ ನಮ್ಮ ಹೆಸರು ಹೇಳ್ತದೆ. ಆದರೆ ಅವ್ರ ಮಗನಿಗೆ ಅಷ್ಟು ಜನಾಭಿಪ್ರಾಯ ಇಲ್ಲ. ಈ ಥರ ನನಗೆ ಕೆಟ್ಟ ಹೆಸತ್ತಂದರೆ ನಾನೇನೋ ಸಾಧಿಸ್ಬೋದು ಅಂತ ತಿಳ್ಕೊಂಡಿದ್ರೆ ಜನ ಭಾಳ ಬುದ್ಧಿವಂತರು. ಯಾವತ್ತೂ ನ್ಯಾಯ ಸಾಯೋದಿಲ್ಲ, ಧರ್ಮ ಸಾಯೋದಿಲ್ಲ, ಸುಳ್ಳು ಒಂದಿನ ಸಾಯಲೇಬೇಕು. ಸರ್, ಪಿರಿಯಾಪಟ್ಟಣ ತಾಲೂಕಲ್ಲಿ ಭಾಳ ದೇಶದ ರಾಜಕಾರಣ ಅಂದರೆ ವೆಂಕಟೇಶ್ ಅವರನ್ನೇ. ತುಂಬ ರಾಜಕಾರಣದ ಕುಟುಂಬಗಳನ್ನ ಒಂದು ಕಡೆಯಿಂದ ಮುಗಿಸ್ಕೊಂಡ್ರು. ಯಾವ ಸಮಾಜನೂ ಸುತ್ತ ಬೆಲೆ ಕೊಡಲಿಲ್ಲ, ಯಾವ ಯುವಕರು ಸುತ್ತ ಬೆಲೆ ಕೊಡಲಿಲ್ಲ. ಇವ್ರ ಮಗನ ರಾಜಕಾರಣದ ಉದ್ದೇಶಕ್ಕೋಸ್ಕರ ಎಲ್ಲರೂ ತುಳಿಯಂಥ ಕೆಲಸನ ಇವತ್ತು ಮಾಡ್ತಿದ್ದಾರೆ. ಅದಕ್ಕೆ ಉತ್ತರ ಮುಂದೊಂದು ದಿನ ಕೊಡ್ತಾರೆ. ಬ್ರೇಕ್ ನಂತರ ಮತ್ತೆ ಸ್ವಾಗತ. ಮೈಸೂರು ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷ ಸ್ಥಾನಕ್ಕೆ ಪಿಎಂ ಪ್ರಸನ್ನ ಅವರು ರಾಜೀನಾಮೆಯನ್ನ ನೀಡಿದ್ದಾರೆ. ಸಚಿವ ಕೆ ವೆಂಕಟೇಶ್ ಕಿರುಕುಳದಿಂದ ರಾಜೀನಾಮೆಯನ್ನ ನೀಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ರಾಜೀನಾಮೆ ನೀಡಿದ ಬಳಿಕ ಪಿಎಂ ಪ್ರಸನ್ನ ಹೇಳಿಕೆಯನ್ನ ನೀಡಿದ್ದಾರೆ. ಸಚಿವರು ರಾಜಕೀಯ ಕಾರಣಕ್ಕೆ ಕಿರುಕುಳವನ್ನ ಕೊಡ್ತಾ ಇದ್ದಾರೆ. ವಾಸ ದೃಢೀಕರಣ ಪತ್ರದ ವಿಚಾರದಲ್ಲಿ ಪದೇ ಪದೇ ನೋಟಿಸ್ ನೀಡಲಾಗಿದೆ. ನನಗೆ ಪದೇ ಪದೇ ನೋಟಿಸ್ ಕೊಟ್ಟು ಕಿರುಕುಳವನ್ನ ನೀಡ್ತಿದ್ದಾರೆ ಅಂತ ಪಿಎಂ ಪ್ರಸನ್ನ ಅವರು ರಾಜೀನಾಮೆ ನೀಡಿದ ಬಳಿಕ ಹೇಳಿಕೆಯನ್ನ ನೀಡಿದ್ದಾರೆ. ಸಚಿವ ಕೆ ವೆಂಕಟೇಶ್ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ. ವಾಸ ದೃಢೀಕರಣ ಪತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ನೋಟಿಸ್ ನೀಡಿ ಕಿರುಕುಳವನ್ನ ನೀಡುತ್ತಿದ್ದಾರೆ ಅಂತ ಪಿಎಂ ಪ್ರಸನ್ನ ಅವರು ಹೇಳಿದ್ದಾರೆ. ಇವರಿಗೆ ಎದುರುಕೊಳ್ಳೋ ಪ್ರಶ್ನೆನೇ ಇಲ್ಲ. ನಾನು ಬದುಕಿರೋವರೆಗೂ ಅವ್ರ ವಿರುದ್ಧವಾಗಿ ನ್ಯಾಯಯುತವಾಗಿ ಹೋರಾಟ ಇದ್ದೇ ಇರ್ತದೆ. ಆದರೆ ಸಂಸ್ಥೆ ಹಾಳಬಾರ್ದು ಅನ್ನೋ ಹಿತದೃಷ್ಟಿಯಿಂದ ರಾಜೀನಾಮೆ ಕೊಟ್ಟಿದ್ದೀನಿ ಅಷ್ಟೇ ಹೊರತು ಇನ್ನು ಯಾವುದೇ ದೃಷ್ಟಿಯಿಂದ ಎದುರುಕೊಂಡು ರಾಜೀನಾಮೆ ಕೊಡೋಂಥ ಪ್ರಶ್ನೆನೇ ಇಲ್ಲ. ಎಲ್ಲಿ ಅವರ ಮಗನಿಗೆ ನಾನು ಎದುರಾಳಿ ಆಗ್ತೀನಿ ಅನ್ನೋದವ್ರಿಗೆ ಭಾಳಷ್ಟು ಪೂರ್ವಾಗ್ರಹ ಕಾಡ್ತಾ ಇದೆ. ಅವ್ರಿಗೆ ಇವತ್ತು ಇಡೀ ತಾಲೂಕಿನಲ್ಲಿ ಒಂದು ಸಣ್ಣ ಮಗುನು ಸುತ್ತ ನಮ್ಮ ಹೆಸರು ಹೇಳ್ತದೆ. ಆದರೆ ಅವ್ರ ಮಗನಿಗೆ ಅಷ್ಟು ಜನಾಭಿಪ್ರಾಯ ಇಲ್ಲ. ಈ ಥರ ನನಗೆ ಕೆಟ್ಟ ಹೆಸತ್ತಂದರೆ ನಾನೇನೋ ಸಾಧಿಸ್ಬೋದು ಅಂತ ತಿಳ್ಕೊಂಡಿದ್ರೆ ಜನ ಭಾಳ ಬುದ್ಧಿವಂತರು. ಯಾವತ್ತೂ ನ್ಯಾಯ ಸಾಯೋದಿಲ್ಲ, ಧರ್ಮ ಸಾಯೋದಿಲ್ಲ, ಸುಳ್ಳು ಒಂದಿನ ಸಾಯಲೇಬೇಕು. ಸರ್, ಪಿರಿಯಾಪಟ್ಟಣ ತಾಲೂಕಲ್ಲಿ ಭಾಳ ದೇಶದ ರಾಜಕಾರಣ ಅಂದರೆ ವೆಂಕಟೇಶ್ ಅವರನ್ನೇ. ತುಂಬ ರಾಜಕಾರಣದ ಕುಟುಂಬಗಳನ್ನ ಒಂದು ಕಡೆಯಿಂದ ಮುಗಿಸ್ಕೊಂಡ್ರು. ಯಾವ ಸಮಾಜನೂ ಸುತ್ತ ಬೆಲೆ ಕೊಡಲಿಲ್ಲ, ಯಾವ ಯುವಕರು ಸುತ್ತ ಬೆಲೆ ಕೊಡಲಿಲ್ಲ. ಇವ್ರ ಮಗನ ರಾಜಕಾರಣದ ಉದ್ದೇಶಕ್ಕೋಸ್ಕರ ಎಲ್ಲರೂ ತುಳಿಯಂಥ ಕೆಲಸನ ಇವತ್ತು ಮಾಡ್ತಿದ್ದಾರೆ. ಅದಕ್ಕೆ ಉತ್ತರ ಮುಂದೊಂದು ದಿನ ಕೊಡ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.